ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಚಾತುರ್ಮಾಸ್ಯದ ಕಾಲದಲ್ಲಿ ಏನೇನೋ ವ್ರತಗಳನ್ನು, ಬೇಕಾಷ್ಟು ವ್ರತಗಳನ್ನು ಹೇಳ್ತಾರೆ. ಅದರಲ್ಲೂ ತುಂಬ ಮುಖ್ಯವಾಗಿ 8 ವ್ರತಗಳನ್ನು ಹೇಳ್ತಾರೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಇದು ಮಾಡುವುದರಿಂದ ವಿಶೇಷ ಅಂತ ಹೇಳ್ತಾರೆ. ಪರಾಕಂ ಷಷ್ಠಕಾಲಂ ಚ ತಥಾ ಧಾರಣ ಪಾರಣಂ ಲಕ್ಷವರ್ತಿ ವ್ರತಂ ಚೈವ ಭೀಷ್ಮ ಪಂಚಕಮೇವ ಚ ತಥಾ ಲಕ್ಷೌ ನಮಸ್ಕಾರೌ ವ್ರತಂ ಲಕ್ಷ ಪ್ರದಕ್ಷಿಣಂ ಚಾತುರ್ಮಾಸ್ಯೆ ವ್ರತಾನ್ಯಾಹು ಗೋಪದ್ಮಂ ಚೈವ ಚಾಷ್ಟಮಂ. ಹಾಗೆಂತ 8 ವಿಧವಾದ ವ್ರತಗಳನ್ನು ಮಾಡುವುದು ತುಂಬ ವಿಶೇಷ ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಗೋಪದ್ಮ ವ್ರತವನ್ನು ಯಾವಾಗಿಂದ ಯಾವಾಗ ಮಾಡಬೇಕು ಅಂತ ಒಂದು, ಇದು ಆಷಾಢ ಶುಕ್ಲ ಏಕಾದಶಿ ಆರಂಭ ಮಾಡಿ, ಅಂದರೆ ವ್ರತ ಆರಂಭ ದಿನ ಮತ್ತು ವ್ರತದ ಕೊನೆಯ ದಿನ 4 ವ್ರತ ಮುಗಿದು ಕಾರ್ತೀಕ ಶುಕ್ಲ ಏಕಾದಶಿ ಉತ್ಥಾನ ದ್ವಾದಶಿಯವರೆಗೆ ಈ ವ್ರತವನ್ನು ಮಾಡಬೇಕು. ಇದು 1 ವರ್ಷ. ಹೀಗೆ 5 ವರ್ಷವೂ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ನೈವೇದ್ಯ, ಬೇರೆ ಬೇರೆ ನೈವೇದ್ಯಗಳನ್ನು ಹೇಳ್ತಾರೆ. ಮತ್ತು ಇದು ಏನು, ಈ ವ್ರತವನ್ನು ಯಾರು ಮಾಡಬೇಕು, ಅದರಿಂದ ಏನು ಫಲ, ಗೋಪದ್ಮ ವ್ರತ ಮಾಡುವುದರಿಂದ ಏನು ಫಲ ಹಾಗೆ ಅಂತ ಕೇಳೋ ವೇಳೆ ಇಲ್ಲಿ ಹೇಳ್ತಾರೆ. ಸನತ್ಕುಮಾರರು ನಾರದರನ್ನು ಕೇಳ್ತಾರೆ, ನಮಗೆ ಅಷ್ಟಮಹಾಸಿದ್ಧಿ ಅನಿಮ ಮಹಿಮಾ ಲಹಿಮ ಪರಕಾಯ ಪ್ರವೇಶಂ ಹೀಗಂತ, ಇದು ವಾಯುದೇವರಲ್ಲಿ ಮಾತ್ರ ಇವಾಗಿದೆ. ಆ ಅಷ್ಟಮಹಾಸಿದ್ಧಿ ಇರೋರು ಯಾರು ಅಂದರೆ ವಾಯುದೇವರು. ಹಾಗೆ ಇದೆಲ್ಲ ನಮಗೆ ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು, ಯಾವ ವ್ರತವನ್ನು ಮಾಡುವುದರಿಂದ ನಮಗೆ ಸಿದ್ಧಿ ಆಗುತ್ತೆ ಮತ್ತು ಶ್ರೇಯಸ್ಕರ, ತುಂಬ ಶ್ರೇಯಸ್ಸನ್ನು ಉಂಟು ಮಾಡುವುದು ಯಾವ ವ್ರತ ಅಂತ ನಾರದರ ಹತ್ತಿರ ಸನತ್ಕುಮಾರರು ಕೇಳ್ತಾರೆ. ಆವಾಗ ನಾರದರೇ ಹೇಳ್ತಾರೆ, ಗೋಪದ್ಮ ಸಂಯಕಂ ಏಕಂ ವ್ರತಾನಾಂ ಉತ್ತಮೋತ್ತಮಂ, ಉತ್ತಮದಲ್ಲಿ ಉತ್ತಮವಾದದ್ದು ಗೋಪದ್ಮ ವ್ರತ. ಅಷ್ಟಸಿದ್ಧಿ ಪ್ರದಂ ದಿವ್ಯಂ ವಿಖ್ಯಾತಂ ಭೂಮಿಮಂಡಲೆ. ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಗೋಪದ್ಮ ವ್ರತವನ್ನು ಮಾಡುವುದರಿಂದ ಅಷ್ಟಮಹಾಸಿದ್ಧಿ ಮತ್ತು ಈ ಶ್ರೇಯಸ್ಸು ಉಂಟಾಗತ್ತೆ ಹಾಗೆ ಅಂತ ನಾರದರೇ ಹೇಳಿದ್ದಾರೆ. ಅಂದರೆ ನಾವು ಮಾಡಬೇಕು ಅಂತ ಅರ್ಥ ಆಯಿತು. ಪುರುಷರಿಗೂ ಈ ವ್ರತ ಉಂಟು ಅಂತ ಹೇಳ್ತಾರೆ. ಈ ಗೋಪದ್ಮ ವ್ರತ ಸ್ತ್ರೀಯರಿಗೆ ಮಾತ್ರ ಇಲ್ಲ ಹಾಗೆ ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ಎಲ್ಲಿ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. 1 ವರ್ಷ ಮಾಡೋದು ಒಂದು, ಇದನ್ನು 5 ವರ್ಷ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಸ್ಥಳದಲ್ಲಿ ಈ ವ್ರತವನ್ನು, ಪೂಜೆಯನ್ನು ಯಾವ ಸ್ಥಳದಲ್ಲಿ ಮಾಡುವುದರಿಂದ ವಿಶೇಷ ಅಂತ ಕೇಳಿದಾಗ, ದೇವರ ಮನೆಯಲ್ಲಿ ಮತ್ತು ತುಳಸಿ ಬೃಂದಾವನದ ಮುಂದೆಡೆ ಮತ್ತು ಗೋಹಟ್ಟಿ ಅಂದರೆ ಗೋ ಕಟ್ಟಿರ್ತಾರಲ್ಲ ಆ ಸ್ಥಳದಲ್ಲಿ, ಇಲ್ಲಿಲ್ಲ ನದಿ ತೀರದಲ್ಲಿ ಇಲ್ಲಿ ಮಾಡೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ಆಮೇಲೆ 1 ವರ್ಷ ಒಂದೊಂದು ಭಕ್ಷ್ಯಗಳು ನಿವೇದನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರಥಮೋತ್ಸೇತು ವಟಕೈಹಿ ಅಂದರೆ ಏನು ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಥಮ ಮಾಸದಲ್ಲಿ ದೋಸೆ ಅಂದರೆ ಮೊದಲ ವರ್ಷ ಮಾಡೋ ವೇಳೆ ಪ್ರಥಮ ವರ್ಷದಲ್ಲಿ ಮಾಡುವ ಗೋಪದ್ಮದಲ್ಲಿ ದೋಸೆಯನ್ನು ನೈವೇದ್ಯ ಮಾಡಬೇಕು. ದ್ವಿತೀಯ ವರ್ಷದಲ್ಲಿ ಅಪುಪವನ್ನು ನೈವೇದ್ಯ ಮಾಡಬೇಕು. ತೃತೀಯ ವರ್ಷದಲ್ಲಿ ಸಾಲಿ ಪಿಷ್ಟಾನ್ನನ್ನು ನೈವೇದ್ಯ ಮಾಡಬೇಕು. 4ನೇ ವರ್ಷದಲ್ಲಿ ಪೂರಿಯನ್ನು ನೈವೇದ್ಯ ಮಾಡಬೇಕು. 5ನೇ ವರ್ಷದಲ್ಲಿ ಪರಮಾನ್ನವನ್ನು ನಿವೇದನೆ ಮಾಡಬೇಕು. ಹೀಗೆ 5 ವರ್ಷ ಕಾಲ ಮಾಡಿ ಇದನ್ನು ಉದ್ಯಾಪನೆ ಮಾಡಬೇಕು ಅಂತ ಹೇಳ್ತಾರೆ. ವಿಷ್ಣು ಪ್ರೀತಿಯಾಗಿ ಇದನ್ನು ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಈ ಗೋಪದ್ಮ ವ್ರತವನ್ನು ಸ್ತ್ರೀಯರು ಗಂಡಸರು ಇಬ್ಬರೂ ಮಾಡಬೇಕು ಅಂತ ಹೇಳ್ತಾರೆ. ಇದು ಮತ್ತು ಈ ವಿಷಯಗಳನ್ನು ಕೊಂಚ ಆವಾಗ ಸ್ವಲ್ಪ ಒಂದೊಂದು ವಿಷಯಗಳನ್ನು ನೋಡೋಣ. ಯಾವುದಾದ್ರು ಸಂದೇಹ ಇತ್ತು ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಶ್ರೀಕೃಷ್ಣಾಯ ನಮಃ.